ഹലോ ഗൈസ്, വെൽക്കം ബാക്ക് ടു ചാനൽ. അപ്പോൾ എല്ലാവർക്കും പരിപാടിയിലേക്ക് സ്വാഗതം. നമ്മൾ നമ്മുടെ ഗൂഗിളിന്റെ അടുത്ത സീൻ്റെ റിയാക്ഷൻ വരികയാണ്. അടുത്തെന്ന് സെക്കൻഡ് സീൻ നമ്മൾ ജസ്റ്റ് സ്റ്റാർട്ട് ചെയ്തിട്ടുള്ളൂ. ഇൻട്രസ്റ്റിംഗ് കഴിഞ്ഞ് നമുക്ക് നമ്മുടെ യശിന്റെ ഒരു ക്യാരക്ടർ പിടി കിട്ടി. അല്ല ഈ സിനിമയ്ക്ക് ഭയങ്കര ഒരു എന്താ പറയാ, ഭയങ്കര ഒരു കെയർലെസ് ബട്ട് ദെൻ ഹീസ് എ ടോപ്പർ എന്ന രീതിയിലും പറയുന്നുണ്ട്. ഹി ഗോട്ട് ആൻ അവാർഡ് ആൻഡ് ദെൻ അവിടെ സർപ്രൈസിംഗ്ലി ഹീസ് കമ്മിങ് ഇൻ യൂണിഫോം അത് വരുന്നു. അപ്പം എല്ലാവരും ഷോക്ക്ഡാണ് ഇതിന്റെ. പക്ഷെ ആൾക്കാരൊന്നും സപ്പോർട്ടീവ് അല്ലാത്ത രീതിയിലാണ് അവിടെ ബാക്കി ഓഡിയൻസ് ഒക്കെ ഇരുന്നത്. വി ഡോണ്ട് നോ ലൈക്ക് എന്താണ് ബിഹൈൻഡ് ദ റീസൺ എന്നുള്ള രീതിയിൽ. ആൻഡ് ഐ തിങ്ക് ഇൻ ബിറ്റ്വീൻ ഒരു സോങ് ഉണ്ടായിരുന്നു. വി ആർ സ്കിപ്പിംഗ് ദാറ്റ് സോങ്. നമ്മൾ നേരെ സീനിലേക്ക് ഇറങ്ങാം. ಫುಲ್ ಹ್ಯಾಪಿ ರಿಯಾಕ್ಷನ್. ನಿಮ್ ಹಾಸ್ಟೆಲ್ ಊಟ ತುಂಬಾ ಚೆನ್ನಾಗಿದೆ. ನಮ್ಮ ಆಶ್ರಮದ ಊಟ ವಾವ್, ಗುಡ್ ಗುಡ್. ಹಾಯ್. ಆಗ್ಲಿಂದಾನು ಕೇಳ್ಬೇಕು ಅಂತಿದ್ದೆ, ಯಾರು ಅವನು ಶರತ್? ಯಾಕೆ ಅವನು ಅಂದ್ರೆ ಇಡೀ ಕಾಲೇಜ್ ಅವ್ರದ್ ಬೀಳುತ್ತೆ? ಮಧು 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 ನಿಂತ್ಕೋ. ಏನಾಯ್ತು? ಸ್ವಾತಿ, ಈಗ ತಾನೇ ನಮ್ ಕಾಲೇಜಿಗೆ ಬಂದಿದ್ಯಾ, ಆ ಮೆಂಟಲ್ ವಿಷಯ ಬೇಕಾ? ಹಾಗೇನಿಲ್ಲ, ಏನೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು, ದಟ್ಸ್ ಇಟ್. ಅದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ, ಇರಿಟೇಟಿಂಗ್ ಕ್ಯಾರೆಕ್ಟರ್. ಆ ಪ್ರಾಣಿಗೆ ಲವ್ ಅಂದ್ರೂ ಆಗಲ್ಲ, ಹುಡುಗಿಯರಂದ್ರೂ ಆಗಲ್ಲ. ಆದ್ರೆ ಆ ಹುಡುಗನ್ಗೆ ಯಾರೋ ಹುಡುಗಿನ್ ಚುಡಾಯಿಸ್ತ ಅಂತ ತಾನೇ ಹೊಡೆದಿದ್ದು. ಅದ್ಯಾಕೆ ಅಂತ? ಅಯ್ಯೋ, ನಾನೇನಾದ್ರೂ ಅವನ ಬಗ್ಗೆ ಅಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಮೋಸ್ಟ್ ಪೇಷಂಟ್ ಆಗ್ಬಿಡ್ತಾ ಇದ್ದೆ. ಯಾಕೆ? ಏನಂದೆ? ಇನ್ನೊಂದ್ಸಲ ಹೇಳು. ನನ್ನ ಹಿಂದೆ ಎಷ್ಟೊಂದ್ ಜನ ಹುಡುಗರು ಬಿದ್ದಿದ್ದಾರೆ, ಆದ್ರೆ ನೀನ್ ಹುಚ್ಚಿಡಿಸಿದಷ್ಟು ಬೇರೆ ಯಾರು ನನಗೆ ಹುಚ್ಚಿಡಿಸಿಲ್ಲ. ಪ್ಲೀಸ್ ನನ್ ಪವಿತ್ರವಾದ ಪ್ರೀತಿನ ಒಪ್ಕೋ. ಐ ಲವ್ ಯು. ನಾನೇನು ಹತ್ತನೇ ಅವನ ನಾನ್ ನೋಡ್ದಂಗೆ ನಿನ್ ಜೊತೆ ಇದ್ದಿದ್ 4 ಹುಡುಗರು ಎಣ್ಣೆಂಗಡಿ ಪಾಲಾಗಿದ್ದಾರೆ, 3 ಜನ ಶವಗಾರದ ಪಾಲಾಗಿದ್ದಾರೆ, 2 ಕಾಣೆಯಾಗಿದ್ದಾರೆ ಅಂತ ದಿನ ದೂರದರ್ಶನ ಬರ್ತಿದೆ. ನಾನೇನ್ ಮಾಡ್ಬೇಕು ಅಂತಿದ್ಯವ? ಹಾಗೆಲ್ಲ ಏನೂ ಇಲ್ಲ. I'm in love with you very seriously. ಅವರೆಲ್ಲ ವೇಸ್ಟ್ ಕ್ಯಾಂಡಿಡೇಟ್ಸ್. ಸರಿ ಬಿಡಮ್ಮ, ಕ್ಯಾಂಡಲ್ ಕರಗೋದ್ಮೇಲೆ ಬತ್ತಿ ವೇಸ್ಟ್. ಇದು ಹುಡುಗಿರ ಹೊಸ ಫ್ಯಾಷನ್. ಹುಡುಗಿರ ಫ್ಯಾಷನ್, ಹುಡುಗರಿಗೆ ಟೆನ್ಷನ್ ಜಾಸ್ತಿ ಆದ್ರೆ ಎಮೋಷನ್ ಜಾಸ್ತಿ ಆದ್ರೆ ರ್ಯಾಟ್ ಪಾಯ್ಸನ್. ಇದೆಲ್ಲ ಬೇಕಾ ನಮ್ಗೆ ಅಂತ ಪಾಪ ಅವ್ರಿಗೆ ಯಾಕೆ ಬೇಜಾರ್ ಮಾಡೋದು ಅಂತ ತಗೋತಿದ್ದೆ ಅಷ್ಟೇ. ಶರತ್, ಈಗ ಆ ವಿಷಯ ಎಲ್ಲ ಯಾಕೆ ಬಿಡು. ಈಗೇನ್ ತಾಯಿ, ಈ ಬಿಲ್ಡಿಂಗ್ ಇಂದ ನಾನ್ ಹಾರ್ಬೇಕಾ ಅಥವಾ ನೀನಂತ ಹೇಳ್ಬೇಕಾ? ಶರತ್, ಜೋಕ್ ಮಾಡ್ತಿದ್ಯಾ? ನೀವು ಹುಡುಗರ ಮೇಲೆ ಲವ್ ಅನ್ನೋ ಪಾಶ್ವತಾಸ್ತ್ರ ಬಿಟ್ಟ ಮೇಲಿಂದ ಪಾಪ ನಾವು ಪುರುಷರು ನಿಮ್ ಕಣ್ಣಿಗೆ ಜೋಕರ್ಗಳ ತರನೇ ಕಾಣಿಸ್ತೀವಲ್ಲ? ಹೌದಾ? ಏನೋ ಗೊತ್ತಿಲ್ಲಪ್ಪ. ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಲವ್ ಅಂತೆ ಲವ್. ಯಾಕ ಹಂಗವನು? ಯಾವಳಿಗ್ ಗೊತ್ತು. ಅವನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ತಲೆಲಿರೋ ಕೂದೆಲ್ಲ ಬೆಳ್ಳಗಾಗಿ ಬೇರೆ ಹುಡುಗನ್ ಬಿಡಿಸ್ಕೊಳ್ಳೋ ಕಷ್ಟ ಆಗುತ್ತೆ. ಸುಮ್ನೆ ಮಲ್ಕೋ. ಗುಡ್ ನೈಟ್. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಗುಡ್ ನೈಟ್. 406 ತುಪ್ಪದ ಒಬ್ಬ. 406. ನೀನ್ ಮಹಾ ಇನ್ಸ್ಪೆಕ್ಟರ್, ನಾನ್ ಕಾನ್ಸ್ಟೇಬಲ್. ನೀನೇ ತಾನೇ ಹೇಳಿದ್ದು ಪೊಲೀಸ್ ಆಗು ಅಂತ. ನಾ ಬಡ್ಕೋತಾ ಇದ್ದು ಜೀವನ ಪೂರ್ತಿ ಪೊಲೀಸ್ ಆಫೀಸರ್ ಆಗು ಅಂತ. ಈಗ ಒಂದ್ ದಿವಸಕ್ಕೆ ಬಾಡ್ಗೆ ಡ್ರೆಸ್ ತಂದು ಹಾಕೊಂಡು ಊರ್ ಸುತ್ಕೊಂಡು ಬೈಸ್ಕೊಂಡ್ ಬಾ ಅಂತಲ್ಲ. ಅಮ್ಮ, ಒಂದಿನ ನಮ್ಮ ಅಪ್ಪನೇ ಶನೇಶ್ವರ ನೆಗ್ಲಾರ್ ಬಿಟ್ಟಿದ್ದಾರೆ ಇವತ್ತು. ಅಯ್ಯ, ಇನ್ನೇನ್ ಕೆಲ್ಸ ನಿಮ್ಮ ಅಪ್ಪನ್ಗೆ? ನಿನ್ ಭವಿಷ್ಯ ನೋಡೋದ್ ಬಿಟ್ಟು ಊರವ್ರ ಭವಿಷ್ಯ ಎಲ್ಲ ನೋಡ್ತಾರೆ. ನೀನ್ ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಂಗೆ. ನಂಗಂತೂ ಸಾಕಾಗೋಗಿದೆ. ನಮಗೂ ಸಾಕಾಗೋಗಿದೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್. ಜ್ಯೋತಿಷ್ಯ ಇಲ್ಲೇ ಇದಾರೆ. ಮತ್ತದು ಅದು ಪ್ರೀ ರೆಕಾರ್ಡೆಡ್ ಕಣೋ ಸಾಯ್ಲಿ. ನೀನೇನು ಇನ್ಸ್ಪೆಕ್ಟರ್ ವೇಷದಲ್ಲಿ? ಸಾಂಗ್ಲಿಯಾನ ಅಮ್ಮಂಗೋಸ್ಕರ. ಓಹೋ, ನೋಡು ಶರತ್, ನಿಮ್ಮಮ್ಮನ ಮಾತು ಕೇಳಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ನಿಮ್ಮಮ್ಮನ ಲವ್ ಮಾಡಿದ್ದೇನೋ ನಿಜ, ಆದ್ರೆ ಲವ್ ಮಾಡಿದೆ ಅಂತ ಮದುವೆ ಮಾಡ್ಕೋಬೇಕಾಗಿರ್ಲಿಲ್ಲ. ಆದ್ರೆ ನಮ್ಮಮ್ಮನ ಮಾತು ಕೇಳಿ ನಿಮ್ಮಮ್ಮನ ಮದುವೆ ಆಗಿದ್ದೇ ಆಗಿದ್ದು ನನ್ನ ಭವಿಷ್ಯ ಎಗರು ಹೋಯ್ತು. ಊರ್ ಭವಿಷ್ಯ ಹೇಳ್ಕೊಂಡು ತಿರುಗ್ತಿದ್ದೀನಿ. ಓಹೋ, ಹಿಂಗೂ ಒಂದ್ ಲವ್ ಮ್ಯಾರೇಜಾ? ನಾನ್ ನಿಮ್ಮನ್ ಮದ್ವೆ ಆದ್ಮೇಲೆ ನಿಮ್ ಭವಿಷ್ಯ ನೆಟ್ಕಾಗಿದ್ದು. ತಮಾಷೆ ಮಾಡದೆ ಕೌಸಲ್ಯ. ಇನ್ನು ನಮ್ಮ ಭವಿಷ್ಯ ಬಿಡು, ನಿನ್ನ ಮಗನ ಭವಿಷ್ಯ ಸ್ಟಡಿ ಮಾಡ್ಕೊಂಡ್ ಬಂದಿದ್ದೀನಿ. ಉಜ್ವಲವಾಗಿದೆ. ಇಡೀ ಪ್ರಪಂಚ ಕೊಂಡಾಡೋ ಹಾಗೆ ಮಾಡ್ತಾನವನು.
ಅಪ್ಪ ಒಂದ್ ಪ್ರಶ್ನೆ ಕೇಳ್ತೀನಿ. ಕವಡೆ ಹಾಕಿ ಕರೆಕ್ಟ್ ಆಗಿ ಹೇಳು. ಫಸ್ಟ್ ಪ್ರಾಂಶುಪಾಲನ್ ಚರ. 1 minute. You can go now. ಓಕೆ ಸರ್. ಏನ್ ಸರ್ ಏನೋ ಹೇಳ್ ಕಳಿಸಿದ್ರಂತೆ. ನೀನೇನಯ್ಯ ಎಲ್ರು ಇದ್ದಾಗ ಮರ್ಯಾದೆ ಕೊಡಲ್ಲ, ಯಾರು ಇಲ್ದಿದ್ದಾಗ ಈ ಪಾರ್ಟಿ ಮರ್ಯಾದೆ ಕೊಡ್ತೀಯ? ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲಯ್ಯ? ನಾವ್ ಹಂಗೆ ಸರ್, ಡಿಫರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ ಸರ್? ಎಲ್ರು ನಮ್ಮನ್ನ ಬೈಕೊಂಡು ಓಡ್ತಿರ್ಬೇಕು ಸರ್. ಇವತ್ತಿನ ಕಾಲದಲ್ಲಿ ಬೈಸ್ಕೊಳ್ಳೋರ್ಗೆ ಬೆಲೆ ಜಾಸ್ತಿ. ವಾಟ್ ಯು ಸೇ? ಸರಿನಪ್ಪ, ಕ್ಷಮಿಸ್ಬಿಡು. ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಫೋರಂ ಗೆ ಸೆಲೆಕ್ಟ್ ಮಾಡಿದೀನಿ. ಮಾಡ್ಕೊಂಡ್ಬಿಡು, ನಮ್ ಕಾಲೇಜ್ ಮಾನ ಉಳಿಸು. ಓ, ಮರ್ಡರ್ ಬೇಡ, ಸುಯಿಸೈಡ್ ಮಾಡ್ಕೊ ಅಂತಿದ್ದೀರಾ? ಡೋಂಟ್ ವರಿ ಸರ್, ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆನ ಆರಿಸೋದಕ್ಕಿಂತ ಕಿತ್ತಾಕೋದ್ರಲ್ಲಿ ನಮಗ್ ಮಜಾ ಜಾಸ್ತಿ. ಗ್ಯಾರಂಟಿ ಹೋಗ್ತೀನಿ. ಏನು ಹೋಗ ಸೈಡ್ಗೆ. My dear students, welcome to the Forum of Indian Economy. ಈ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಮ್ಮ ಯಂಗ್ಸ್ಟರ್ಸ್ ನಲ್ಲಿರೋ ಹೊಸ ಐಡಿಯಾಗಳು, ಹೊಸ ಟೆಕ್ನಿಕ್ ಗಳನ್ನ ನಮ್ಮ ದೇಶದ ಡೆವಲಪ್ಮೆಂಟ್ ಗೆ ಹೇಗೆ ಬಳಸಬಹುದು ಅನ್ನೋದು. ಈ ಪ್ರೋಗ್ರಾಮ್ ನಲ್ಲಿ 3 ರೌಂಡ್ ಇರುತ್ತೆ. ಬೆಸ್ಟ್ ಪ್ಲಾನ್ ಗೋಸ್ಕರ ದೊಡ್ಡ MNC ಕಂಪನಿಗಳು ಕಾಯ್ತಾ ಇವೆ. ನಿಮ್ ಪ್ರಾಜೆಕ್ಟ್ ಏನೇ ಆಗಿರ್ಬೋದು, ಮೆಡಿಕಲ್, ಇಂಜಿನಿಯರಿಂಗ್, ಕಾಮರ್ಸ್, ಎನಿ ಡಿಗ್ರಿ, ಬಟ್ ಅದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ನೆರವಾಗುವಂತಾಗಬೇಕು. Now first candidate, Tejas. Not afford. Thank you very much. Hi, I'm Madhu from Global College. Today I'm here in front of you. Hi, I'm Sandeep. And now I'm here to share about my project, which is a writing board. As you all know, India is having one of the best. Mr. Sharat. Oh, best Sharat. Mr. Sharat from Global College. Hey, look, he's sleeping. Shh. ನಿನಗೆ ಯಾಕೆ ಸುಮ್ಮನೆ ಇರು. Mr. Sharat, last 3 times ನಿನ್ನ ಹೆಸರನ್ನ ಕರೀತೀವಿ, or else your name will be eliminated. ಬೇಡ, ಹಾಗೆ ಮಲ್ಕೊಂಡಿರಿ. ಅವನ್ಗೆ ಹಾಗೆ ಆಗ್ಬೇಕು. Mr. Sharat. ನೀ ಹೋಗ್ತೀನಿ, ನಾನು ಹೋಗ್ಲಾ? ಬೇಡ, ನೀನ್ ಎಪ್ಸೋದ್ ಬೇಡ. ನೀನ್ ಹೋಗಲ್ಲ ಅಂದ್ರೆ ನಾನು ಹೋಗಿಲ್ಲ ಅಂತ ಹೇಳಿದ್ ನಾನು ಹೋಗ್ತೀನಿ. Mr. Sharat from Global College. ಶರತ್. Present sir. God. Look at him, crazy guy. ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಡ್ಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ಈಗ ಏನ್ ಮಾಡ್ಬೇಕು? ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ರಿ. ಹಂಗೆ. ನನ್ನ ಹೆಸರು ಶರತ್ ಅಂತ, ವಾಣಿಜ್ಯ ಶಾಸ್ತ್ರ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್. ಈ ವೇದಿಕೆ ಮೇಲೆ ಪಾಪ್ಯುಲೇಷನ್ ಎಷ್ಟು? 120 ಕೋಟಿ. ಅದೊಂದೇ ನೋಡಿ ನಾವು ನೆಟ್ ಮಾಡಿರೋದು. ಒಬ್ಬೊಬ್ರ ಹತ್ರ ₹1 ಹೆಂಗಾರು ಕಿತ್ಕೊಂಡ್ಬಿಟ್ರು. 120 ಕೋಟಿ ಇನ್ವೆಸ್ಟ್ಮೆಂಟ್ ಆಯ್ತು. ಅದಕ್ಕಿಂತ ಇನ್ವೆಸ್ಟ್ಮೆಂಟ್ ಬೇಕಾ? ಇಂಟ್ರೆಸ್ಟಿಂಗ್. ಹೇಗೆ ಅದು? ನನ್ನ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿ ಅವಾಗ ಹೇಳ್ತೀನಿ. ಓಕೆ ಓಕೆ ಓಕೆ, ಅಭಿಮಾನಿಗಳ ಶಾಸ್ತ್ರಿ ತೋರಿಸ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. She is already impressed. That's a very good project, Mr. Sharat. I'm a medical student. ಮಿಸ್ಟರ್ ಶರತ್ ಅವ್ರು ಹೇಳ್ದಾಗೆ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಸೊ ನಾವ್ ಅದನ್ನ ಮ್ಯಾನ್ ಪವರ್ ಆಗಿ ಬಳಸ್ಕೋಬಹುದು.
ಹಾಗಾಗಿ ನಮ್ಮ ಜನಗಳ ಆರೋಗ್ಯ ಸುಧಾರಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. In order to do that, we have to make sure that every facility is available at every part of our country, so that any person, rich or poor, is able to get that facility ആളല്ലേ. ಥ್ಯಾಂಕ್ ಯು ಆಲ್ ವೆರಿ ಮಚ್. ನಿಮ್ಮ ರಿಸಲ್ಟ್ ಗಳನ್ನೆಲ್ಲ ನೋಟಿಸ್ ಬೋರ್ಡ್ ಮೇಲೆ ಆಮೇಲೆ ನಿಮ್ಮ ಮೊಬೈಲ್ಸ್ ಗೆ SMS ಮಾಡ್ತೀವಿ. ಥ್ಯಾಂಕ್ ಯು ಆಲ್ ಒನ್ಸ್ ಅಗೈನ್. ಯು ಆಲ್ ಕ್ಯಾನ್ ಲೀವ್ ನೌ. കോൺഫറൻസ് നടന്നല്ലേ? അതെ, കോൺഫറൻസ് ഒരു ഫോറം ആയിരുന്നു. യെസ്, ഒരു ഫോറം. അപ്പം പുള്ളിക്കാരന്റെ ആ സ്വാഗ് തന്നെയാണ്. ഹി വോണ്ട് ഗിവ് അവേ ആ സ്വാഗ്. ആൻഡ് അന്നത്തെ സമയം നമ്മുടെ സ്വാതി ഈസ് മോർ കൈൻഡ് ഓഫ് ഇംപ്രസ്ഡ് വിത്ത് ദിസ് ക്യാരക്ടർ അല്ലേ. ഒരു വെറൈറ്റി ആയതുകൊണ്ട് അല്ലേ, എന്താന്ന് അറിയാൻ വേണ്ടിയാണ്. ഓൾ ഓഫ് ലൈക്ക് നമുക്ക് കംപ്ലീറ്റ്ലി വി കാൻ സേ ലൈക്ക് ഹീസ് എ തലിപ്പൊളി, ബട്ട് ദെൻ ഹി ഈസ് ലൈക്ക് ടോപ്പർ ആസ് വെൽ ആസ് തലിപ്പൊളി. ക്ലെവർ ആണ് അല്ലേ, ക്ലെവർ ഫോക്സ് എന്ന് പറയാം നമുക്ക്. ആൻഡ് എനിക്ക് തോന്നുന്നു ഈവൻ പ്രിൻസിപ്പലിനും ഇഷ്ടമാണ്. ബട്ട് ദെൻ എന്തുകൊണ്ടാണ് ടോപ്പർ ആയി പോയി? അത് ടോപ്പർ ആയതുകൊണ്ട് മാത്രമാണ്, അല്ലേ പിന്നെ പുള്ളി എപ്പോഴേ പുറത്താക്കണ്ടേ. അതെ. ആൻഡ് നൗ നമുക്ക് നോക്കാം എന്താണ് ഇനി ഇങ്ങോട്ട് സംഭവം. അതായത് നമ്മുടെ റിയാക്ഷൻ നമ്മൾ വീണ്ടും, അതായത് ബിക്കോസ് നമുക്ക് ശരത്തിന്റെ പ്ലാൻ ഇതുവരെ നമുക്ക് കിട്ടിയിട്ടില്ല. സെക്കൻഡ് റൗണ്ടിലേക്ക് സെലക്ട് ചെയ്യുവാണെങ്കിൽ മാത്രം പറയുന്നുള്ളൂ. നമുക്ക് കാത്തിരിക്കാം.